ಸರ್ ನಿಮ್ಮ ಹೆಸರು ಏನು ಹೇಳ್ರಿ ಮಾಡಿದ್ರೆ? ರಾಮಪ್ಪ ರಾಯಪತಿಯಲ್ಲಿ. ಇದು ಹೆಂಗೆ ಸಿದ್ಧಾರೂಢ ಮಠ ತಯಾರಾತು ಮೊದ್ಲೇಡೋದು ಹೇಳ್ರಿ ನಮಗೆ ಒಂದಿಟ್ಟು. ಇದು ಸಿದ್ಧಾರೂಢ ಮಠ ತಯಾರಾಗಬೇಕು ನೋಡ್ರಿ ಅಣ್ಣವ್ರ. ಇದು ನಮ್ಮ ಬಾಬಾ ನಮ್ಮ ಕಾಕ ಇಬ್ಬರು ಭಜನದವ್ರಿ. ಮಾದರಾಮ ಶಿವಪ್ಪ ಅಂತೇಳಿ ಅವ ಕಾಯಂ ಭಜನದವ್ರಿ. ಅವ್ರು ಏನು ಮಾಡ್ತಿದ್ರು, 3 ಮಂದಿ ಕೂಡಿ ಕಾಯಂ ಒಬ್ಬ ದಮಡಿ ನಮ್ಮ ಬಾಬಾ ತಾಳಬಾರ್ದು ಗೊತ್ತಿಂದ ರಾಗ ಮಾಡೋದು ಹಾಡೋದು ನಮ್ಮ ಕಾಕ ಒಬ್ಬ ಏಕ್ತರಿ ತೊಗೊಂಡು ಭಜನೆ ಮಾಡ್ತಿದ್ರು. ಹಿಂಗೆ ಮಾಡ್ಕೋತ ಅವರು ಬೇಸಿದನ ಬತ್ತರಿದೆ. 70-80 ವರ್ಷದ ಗೋಚರಪ್ಪನ ಕಾಯಿ ನಮ್ಮ ಮನೆಗೆ ಬರ್ತಿತ್ತು ಕಾಯಂ. ಇವ್ರು 3 ಮಂದಿ ಹೋಗತ್ತಿದ್ರಿ. 3 ಮಂದಿ ಹೋಗಿ ಅವ್ರು ಏನು ಮಾಡೋರು, ಕಾಯಮ್ಮ ಇಲ್ಲಿ ಹಳೆಗೆದ್ದ ಬುತ್ತಿ ಕಟ್ಕೊಳಿದ್ರಿ ಸಾವಳಿಗೆ ಹಚ್ಚಕ್ಕೆ ಹೋಗಿ ಕೂತು ಊಟ ಮಾಡೋದು ಕಾಕ ನೋಡಿ ನಡ್ಕೋತ ಹೋಗಾರ ಅವ್ರು. ಹೆಂಗೆ ಮಾಡ್ಕೋತ ಹೋಗಿ ಎಷ್ಟೋ ದಿನ ಬತ್ತಿರೋದು ಗಾಣಿಗಾರ ಭಜನ ಹತ್ತು ಬತ್ತು. ಇಲ್ಲಿ ತಿರುಕೋಟಿ ಬಸವಣ್ಣ ಗಿಡದ ಬಡ್ಯಾಗ ಒಬ್ಬ ಬಸವಣ್ಣ ಇದ್ರಿ. ಆ ಬಸವಣ್ಣ ಅಂತೇಳಿ ಮಕ್ಕಳಾಗಲಾರಕ್ಕೆ ಬಡಿಗಾರ ಬೇಡ್ಕೊಂಡ್ರಿ. ಒಂದು ನಾಗಪ್ಪನ ತಂದು ಕುಂಡಿಸರು ಅವ್ರಿಗೆ ಮಕ್ಕಳಾದ್ರಿ. ಅಲ್ಲಿ ಮಕ್ಕಳಾಗ ನಾ ಗಿಡ ಸುತ್ತ ಹಾಕೋಣ ಏನು ಮಾಡ್ತಿತ್ತು ಮುಡ್ಚಟ್ಟು ಅದು ಕೂಸ್ಕೊಡು ಚಲೋ ಹಾಕಿದ್ರಿ. ಆ ಗಿಡ ಎಟ್ಟೋದ್ರೆ ನಮ್ಮ ಬಾಬಾ ಅದು ಹಂಗೆ ಪೂಜೆ ಮಾಡವ ಏನೋ 9ಕ್ಕೆ ಬರಾಮ 10ಕ್ಕೆ ಬರಾವ್ರಿ. ಹಿಂಗೆ ತನಕ ಯಾವಾಗ ಅನುಕೂಲ ಆಗೋದು ಜಳಕ ಮಾಡ್ತಿದ್ರಿ. ಅವ್ರು ಮಾಡ್ಕೊತ ಬರೋಣ ನಾವು ಎತ್ತು ಒಕ್ಕಲ್ತನ ಮಾಡೋರು, ನಾವು ಹರ ಕಸ ಹುಡ್ಗವ್ರು. ಬಸವಣ್ಣಂದು ಏನು ಕರೆ ಪೂಜೆನೇ ಇಲ್ಲರಿ. ಅವ್ರು ಏನು ಶಿವಯನಮ್ಮ ಹಿಂಗೆ ಮಾಡ್ಕೋತ ಸರಾವಣ ತಿಂಗಳದಾಗ ಏನು ಮಾಡ್ತಿದ್ರಿ ಅವರು. ಒಟ್ಟು ಎಲ್ಲರೂ ಈಗ ಅಂಗಡಿಯಾಗ ಒಬ್ಬನ ಕೈಲಿ ಒಂದು ಪಾವು ಎಣ್ಣೆ ಸುರಿದು, ಒಬ್ಬನ ಕೈಲಿ ಒಂದು ಗಲ್ಲಿ ಪಾವು ಹೊಲಿಸೋದು ಬಡಿಗಾರವ, ಒಬ್ಬೊಂದು ಕಾಯಿ ಕೊಡವ. ನಾವು ಇವರಟ್ಟು ಏನೈತಿ ಎಕ್ತಾರೆ ತೊಗೊಂಡು ಹನುಮಪ್ಪನ ಮುಂದೊಂದು ದೀಪ ಹತ್ತದ್ರಿ, ಇವನು ಬಸವಣ್ಣ ಮುಂದೊಂದು ದೀಪ ಹತ್ತದ್ರಿ. ಬೆಳಗನ ಹನುಮಪ್ಪನ ಗುಡಿಯಾಗ ಭಜನೆ ಮಾಡೋದು, ಅರೆಗದ ಮಂಗಳಾರತಿ ಮಾಡಿ ಒಂದು ಕಾಯಿ ಹೊಡೆದು ಹಿಂಗೆ ಎಷ್ಟೋ ದಿನ ಬಂದಿರ್ತೀರಿ. 70-80 ವರ್ಷಗಟ್ಲೆ. ಮುಂದೆ ನಮ್ಮ ಅಣ್ಣ ಪೇಟೆದ ಕಲಿತಾರೆ. ನಮ್ಮ ಅಣ್ಣ ಪೇಟೆ ಕೆಲಣ ಏನೈತಿ ಪೇಟೆದ ಇಂದಾಗ ನಾವೆಲ್ಲ ಏನೋ ಆಗೋಳಿ ಒಕ್ಕಲ್ತನ ಜೋರು ಇತ್ತು. ಮಠದ ಕಡೆ ನಾದಿದ್ದಿದ್ದಿಲ್ಲ. ಅಂದು ಯಾವಾಗ ಈ ಭಜನ ಹುಡುಗರು ತೊಗೊಂಡು 7-8 ಮಂದಿ ಆಗೋಣ ಅಂದು ಸಿರ್ಗುಂಪಿಗೆ ಏನೈತಿ ಗುರುಗಳ ಕಡೆ ಹೋಗೋಣ ಅಂದ್ರೆ ನಮ್ಮ ಅಣ್ಣ. ಮರ ಎಲ್ಲಿ ಕೊಂಡು ಕೇಳಿ ಮತ್ತೆ ಪ್ರತಿ ಎಲ್ಲಿ ಪಾಪದ ಬಿಡೋಣ ಗೊತ್ತಾಗಿ ಸುಮ್ಮಕ್ಕೆ ತಿಳಿದಾರಲ್ಲಿ ನಾವು 3 ಭಕ್ತಿ ಒಳಗೆ ಅದೀವು ವಾಲ್ಲ ಅನ್ರಿ. ನಾ ಏನು ನಿನಗೆ ಹಗರದಾಗ ಹೇಳ್ತಾನಪ್ಪ ಅಂದ್ರೆ ಏನು ನೀವು ಒಟ್ಟು ನಿನಗೆ ಶಿವಾಯನ ಮಾಲಕ್ಕೆ ಬರ್ತೈತೇನಪ್ಪ. ಶಿವಾಯನ ಮಾ ಆದ್ರೆ ಅಟ್ಟ ನಾವು ಮತ್ತು ಮಂತ್ರದು ಅನ್ನೋದ್ರೆ ನಾವಲ್ಲ ಆಡ್ಮುಟ್ಟ ಇದ್ರಿ ಮಾತಾಡ್ಲಕ್ಕೆ ನಾವು ಹಿಂಗಂದ ನಾನು ಕರ್ಕೊಂಡು ಹೋದ್ರಿ. ಹೋಗೋಣ ಗುರುಗಳ ಕಡೆ ಎಲ್ಲ ದಿಕ್ಕು ಸಾತು. ನಮಗೆ ಹುಬ್ಬಳ್ಳಿ ಅಪ್ಪ ಅವ್ರು ಬಂದಿದ್ದರು. ಎಲ್ಲ ಮಾಡಿ ಅಲ್ಲಿ ಹೋಗಿ ಅದು ಏನಾಗಿ ಬರೋಣ ಏನಾಗ್ತೀವಿ ನೋಡ್ತಾನೆ ತಾನ ಮಣದ ನೋಡ್ರಿ. ಅವ್ರು ಸಿದ್ದಗೌಡ ಅಪ್ಪ ಅವ್ರು ನೋಡಿಲ್ರಿ. ಬರೀ ಇದನ್ನು ಶಿವಲಿಂಗೇಶ್ವರ ಅಜ್ಜ ಅವ್ರ ಚಸ್ಮಾ ಕಡ್ರಿ. ಅವ್ರಿಗೆ ಆಗೈತಿ ಆ ಚಸ್ಮಾ ಕಡೆ ಆಯ್ತು. ಏನಾಗಲಿ ಏನು ಗುರುಗಳ ಕಡೆ ಹೋಗಿ ಬಂದೀವಿ ನೋಡ್ರಿ. ತನ್ನ ಮನಸ್ಸಿಗೆ ಆಯ್ತು ಜಳಕ್ಕೆ ಹೆಂಗಪ್ಪ ದಿನ ನಾ ಮಾಡಿ ನಡಿಗೆ ಹೆಂಗೆ ಬಿಡೋದು. ದಿನ ಜಳಕ್ಕೆ ಹಾಲಕ್ಕಾಯ್ತು, ಪೂಜೆ ಹಾಲಕ್ಕಾಯ್ತು. ಹಂಗೆ ದಿನ ನಿಮ್ಮಂಥವ್ರಂತ ತೆಗೆದಕ್ಕೆ ಹೋಗೋದು. ಈ ಕಾಯಿ ಒಕ್ಕಲ್ತಾನೆ ಇತ್ತು ಮಾಡ್ಕೋತ ಬಂದು ಇದೇನು ಸಿದ್ಧಾವಡ ಮಠ ಹೆಸರು ಇಟ್ಟು ನೋಡ್ರಿ. ನಮ್ಮ ಅಣ್ಣ ಇರುತ್ತಕ ನಾವೆಲ್ಲ ಹುತ್ತಗದು ಪಟ್ಟಿ ಕುಡೋದು ದಗದ ಮಾಡೋದು. ನಾ ಹೇಳೇ ಬಿಡವ್ರಿ. 10 ಮಣಿಗೆ ಆದ್ರೆ ನಮ್ಮ ಮಠಕ್ಕೆ ಬರೋ ಹಗಲದ್ದು ಬರೋ ಸಂಸಾರ ಹಂಗಿತ್ತು. ನಾವ್ರಿ ಏನು ಮಾಡೋಣ್ರಿ. ನಮ್ಮ ಬಡತನ ಪರಿಸ್ಥಿತಿ ದಿನ ಬಾಡಿಗೆ ಹೋಲಾರ್ದ ನಿರ್ವಹ ಎಲ್ಲ ಮಾಡ್ಕೊಂಡು 10 ಮಣಿಗೆ ಬರೋಣ ಏನೈತೆ ರೀ 12-1 ತನಕ ಎಲ್ಲ 7-8 ಹುಡುಗರೆಲ್ಲ ಮನಗಡೆ ನೀರು ತರೋದು, ಕೆಸರು ಕಲಿಸೋದು ಎಲ್ಲ ಮಾಡವ್ರಿ. ನಮ್ಮ ಅಣ್ಣ ಒಬ್ಬ ಕೆಸರು ಕಲಿಸ್ಕೊಳ ಮರದಿನ ಒಂದು ಆಳು ತೊಗೊಂಡು ಚಂತಾನ ಕಟ್ಟವ ನಾವು ನಿಮ್ಮಂಥವ್ರು ಅಂತೇಳಿ ಬಾಡಿಗೆ ಹೋಗಿಬಿಡವ್ರಿ. ನಮ್ಮ ಹೊಟ್ಟೆ ಸಂಸಾರ ಮಾಡೋದು. ಮತ್ತು 9ಕ್ಕೆ ಊಟ ಮಾಡಿ ಮಠಕ್ಕೆ ಬರೋದು. 12-1 ತನಕ ಮಾಡ್ಕೊತ ಹಿಂಗೆ ಬಂದಿರೋದು. ಗುಡಿ ಕಟ್ಟು ಮುಂದೆ ಅಟ ಸಣ್ಣ ಪ್ರಮಾಣ ರೊಕ್ಕನೇ ಇಲ್ರಿ. 3,000 ಕೊಟ್ಟು 50 ರೂಪಾಯಿದ ಮೇಲೆ 5 ರೂಪಾಯಿ ಮೇಲೆ 3,000 ರೂಪಾಯಿ ಆಗೋಣ ಜಾಗ 3,000 ಕೊಟ್ಟು ತೊಗೊಂಡ್ರಿ. ನಮ್ಮ ಕಾಕಾಗಳು ಏನು ಮಾಡ್ರಿ, ಅವ್ನು ಸಾವುಕಾರ ಇದ್ದ ಮನೆಗೆ ತೊಗೊಂಡು ನಾವು ಮಠಕ್ಕೆ ತೊಗೊಂಡು ಅಂದು ಏನು ಇದನ್ನು ಎಲ್ಲ ಬರೀ ಬಜರಾದ ಹುಡುಗರು ನೀರು ತರೋದು, ಅವ್ನ ನಮ್ಮ ಅಣ್ಣ ಒಬ್ಬ ಕೆಸರು ಕಲಿಸೋದು, ಒಬ್ಬ ಮುಸರು ಒಬ್ಬ ಗೊಂಡೆ ಅಂತ ತೊಗೊಂಡು ಹಾಗೇನು 5 ರೂಪಾಯಿ 10 ರೂಪಾಯಿ ಪಗಾರ ರೀ ಅಷ್ಟು ಮಾಡ್ಕೊಂಡು ಇದನ್ನು ಮಠ ಕಡಿದ್ರಿ. ದೇವಗೊಂಡಪ್ಪ ಗೌಡ ತೇಳಿ ಒಬ್ಬ ಸರ್ಪಂಚ ಆದ್ರೆ ಇಲ್ಲಿ ಮುಂಡುಗನೂರು ಸ್ವಾಮಿ ಒಬ್ಬ ತಲಾಟೆ ಆದ್ರೆ. ಆಗೋಣ ನಾವೇನು ನೋಡಿದೆಯಪ್ಪ ನಮ್ಗೆ ಜಾಗ ಇಲ್ಲ ಒಟ್ಟು ಹತ್ಯೆ ಆಗೈತಿ. ಇದನ್ನು ಮಾಡಿಬಿಡು ಗಪ್ಪ ಸಿದ್ಧ ಹುಡುಗತ್ತು. ಈ ಜಾಗ ಎಲ್ಲ ಅವ್ರ ಪುಣ್ಯನಾರು ಮಾಡಿದ್ದು ನಮ್ಗೆ. ಈಗಾಗಣ ಇಂಥ ಯಸ್ಮಾಲ್ ಸಾಬನ್ ಜಾತ್ರೆ ಕಟ್ಟಿ ಬಿಡ್ತಿದ್ದಿರು. ಆತನು ಒಂದು ತೋಟದಾಗ ಸೊಯ್ದಾಗ ಹಳಿ ಕಟ್ಟಿಗೆ ತೊಗೊಂಡು 2 ಕೋಲಿ ಕಟ್ಟಿ ಜಾಗ ಹಿಡ್ಕೊಂಡಿದ್ರು. ಜಾಗ ಹಿಡ್ಕೊಂಡು ಈ ಕಡೆ ಇದನ್ನು ಮಾಡ್ಕೊಂಡು ಎಲ್ಲ ಜಾಗ ಗಾಳಿ ಮಾಡ್ಕೊಂಡು ಆಗ ಒಂದು 10, 20, 30 ವರ್ಷಗಟ್ಲೆ ಹಿಂಗೆ ಬಂದೀವ್ರಿ. ಅದ್ರ ಮೇಲೆ ಜಾಗದ ಮೇಲೆ ಬಂದು ಈಗ ದೇವ್ರು ಏನಾಗೋಣ ಪೈಲದೆಲ್ಲ ಒಂದು ಕಟ್ಟಿ ಕೆಡಿದ್ರು. ಮತ್ತು ಈಗ ನಮ್ಮ ನ್ಯಾಮಗೌಡ್ರು ಸಿದ್ದು ನ್ಯಾಮಗೌಡ್ದು ಒಂದು 4 ಲಕ್ಷ ರೂಪಾಯಿ ಹಾಕಿದ್ರು.
ಮೊದಲು ಸರ್ಕಂತ ಕುಳ್ಕೊಂಡು 1 ಲಕ್ಷ ಹಾಕಿದ್ರಿ, ಸಿದ್ದು ನ್ಯಾಮಗೌಡ 4 ಲಕ್ಷ ಹಾಕಿದ್ರು. ಹಾಕೊಂಡು ಅದೊಂದು ಮಂಟಪ ಹಾಕ್ಕೊಂಡು ಇದಟ್ಟು ಗರ್ಭಗುಡಿ ಅಟ್ಟ ನಿಮ್ಮಂಥವ್ರು ಅಂತೇಳಿ ಎಲ್ಲರ ಕಡೆ ಕರ್ಕೊಂಡ್ರಿ, ಎಲ್ಲರೂ ಕೂಡ ಗರ್ಭಗುಡಿ ಕಟ್ಟಿ ಇದು ಮಾತ್ರ ಈ ಟೇಜ್ಗೆ ಬತ್ರಿ ಬಂದು ಈಗ ಸಣ್ಣಾಗಿ ಈಗ ಸಿದ್ದಾವಡ ಮಠ ನಾವು ಮೂರ್ತಿ ಕುಣಿಸಿ 10-15 ವರ್ಷನಕ್ಕೆ ಬರ್ತಾರೆ. ಈಗ ಮೂರ್ತಿ ಕೊಡೋಣ ಈಗ 9 ದಿನ 10 ದಿನ ಕಾರ್ಯಕ್ರಮ ಇಟ್ಕೋತಾರೆ. ಈಗ ಎಲ್ಲರೂ ಕುಡಿಯೋರು ಊರೆಲ್ಲ ರೀ ಮಂದಿನೂ ಹೆಚ್ಚಾಗೈತಿ. ಆಗ ಬರೀ ಭಜನೆ ದುಡ್ಗುರು ಹತ್ತಿದ್ದು ಈಗ ದಮ್ ಆಗೈತಿ ರೀ. ದಮ್ ಆಗಿ ಈಗ ಏನೈತಿ ಮತ್ತು ಮಾನ್ಯ ಗದ್ದೆಗೌಡರು ಇದು ಒಟ್ಟು ನಮ್ಮ ಗಿಲಾಯಿನ ಆಗಲ್ದಾಗಿತ್ತು ರೀ, ಬಂದಾಗಿತ್ತು ರೀ. ನಮ್ಮ ಕೋತನ ಮಿಕ್ಕಲಾಗೈತಿ 1000 ಪಟ್ಟಿ ಕೂಡ ನಮ್ಮ ಕೋತನ ಆಟ ಐತಿ. ಹಿಂಗಾಗಿ ಹೆಂಗೆ ಮಾಡೋಣ ಅನ್ನೋದಕ್ಕೆ ಏನೋ ಮಾನ್ಯಟ್ಟು ಹೋಗಿ ಅವ್ರಿಗೆ ಬಾಯಿ ಹಾಕೋದಕ್ಕೆ ದೇವ್ರು ಅನುಕೂಲ ಮಾಡಿದ್ರು. ಮೊದಲು ಹಾಕಿದ್ರು, ಒಬ್ರು ಕಸ್ಕೊಂಡ್ರು, ಹಿಂದಾಗಡೆ ಬರೋಣ ಈಗ ಕೊಡ್ತಾನಂದ್ರೆ ಗದ್ದೆಗೌಡ ಕೊಡ್ತಾನಣ್ಣ, ನಾವಟ್ಟು ನೀವಟ್ಟು ಎಲ್ಲರೂ ಕೂಡಿ ಒಂದು ಮನುಷ್ಯಾಗ ನಿಮ್ಮ ಕೋತಿದಟ್ಟು ಹಾಕ್ಕೊಂಡು ಎಲ್ಲ ಗಿಲಾಯಿ ಬಣ್ಣ ಹಚ್ಚೋದು ಎಲ್ಲ ಆಗೈತೆ ರೀ. ಆಗೈತೆ ರೀ. ಈಗ ಗದ್ದೆಗೌಡರು ಏನೈತಿ ಇನ್ನೊಂದು 8 ದಿನದ ಫಂಡ್ ಹಾಕ್ತಾನಂದಾರ ರೀ. ಅವ್ರು ಹಾಕೋಣ ನಿಮ್ಮಂಥವ್ರದ್ದೆಲ್ಲ ಕೊಟ್ಟು ಇದು ವರ್ಷಕ್ಕೊಮ್ಮೆ ಏನೈತಿ ಹಿಂಗೆ ನಡೆದೈತಿ ರೀ ಭಾಳ ನಮ್ದು. ಈಗೇನು ಅವರು ಕಕ್ನೋಡಿ ಅವರು ಕಾಯಿ ಕುಡಿದು ಬಿಟ್ಟಾರೆ. ಈಗೇನು ನಾವು ದೊಡ್ಡ ಮಾಡಿರ್ತಾವೆ, ಸುಮ್ಮನೆ ಕೇಳಕಟ್ಟು ಹೋಗ್ತೀವಿ ರೀ, ಕೇಳಿ ಜಾಸ್ತಿ ಮಾಡ್ಕೊಂಡು ಬರೋದು ರೀ, ಬಂದಿರುತ್ತೆ ನಡೆದೈತಿ ನೋಡ್ರಿ. ಹಿಂಗೆ ಭಾಳ ಏನೈತಿ ನಮ್ಮದು ಬರೀ ಭಜನದ ಹುಡುಗರ ಮೇಲೆ ಮೊದಲು ತಯಾರಿ. ಮೊದಲೇನು ಇಲ್ಲೇನು ರಾಕಿಲ್ಲ, ರಾತ್ರಿ ಆಗಿಲ್ಲ ನಿಮ್ಮನ್ನು ಕರ್ಕೊಳ್ಳೋದು. ನಾವು ಕುರ್ಪಿ ಸರ್ಚ್ ಮಾಡಿಡಮ್ಮ, ಅವ್ನು ಪೇಟೆದ ಮಾಸ್ತರ್ 1-2 ಪದ ಹಾಡೋದ್ರಾಗ ಎಲ್ಲ ಹುಡುಗರು ಬಂದು ಉಳಿ ಜೋರು ನಡೀತೈತಿರಲ್ಲ, ಗಾಪನ ಪೇಟೆ ಬಂದು ಮಾಡಿ ಹೇಗೆ ಬಂದು ಕುರ್ಪಿ ತೋರಿ ತಮ್ಮ ಇದನ್ನು ಮಾಡೋಣ. ಅದು ಬರೀ ಹುಡುಗರನ್ನೆಲ್ಲ ಹಿಂಗೆ ಮಾಡ್ಕೊತ ಬಂದಿದ್ರು ನಾವು ಮಾಡಿ ನಿಮ್ಮ ಪುಣ್ಯದಿಂದ ಎಲ್ಲ ಈಗ ದೇವ್ರ ಈಗ ಅನುಕೂಲ ಮಾಡ್ಯಾರ. ನಮ್ಮ ಕುಂಡ್ರಾಗ ಜಾಗ ಐತಿ, ರಗಡ್ ತಿರುಗಿದ್ವು ರೀ, ನಮ್ಮ ಊರಾಗ ಬೇದ್ರು, ಯಾರೂ ಭಜನೆ ಮಾಡಿಕೊಟ್ಟಿಲ್ಲ ರೀ, ನೀತಿ ಕೆಡ್ತೈತೆ. ನಮ್ಮ ಮನ್ಯಾಗ ಏನು 70 ವರ್ಷ ಭಜನೆ ಆತು ನೋಡ್ರಿ, 80 ವರ್ಷ ಅದಾಗನ ನಮ್ಮನ್ನು ಭಾಳ ಕಾಡ್ತಾರೆ ಮಂದಿ. ಈಗ ಸಿದ್ಧಾರೂಢ ಕೊಟ್ಟಾನು ಅಗದಿ ನಿಮ್ಮ ಪುಣ್ಯದಿಂದ ದೇವ್ರು ಎಲ್ಲರೂ ಬರ್ತಾರೆ, ಚಲೋ ಆಗೈತೆ. ಈಗ ದಿನ ಒಬ್ಬರು ಪ್ರಸಾದ ಹಿಡ್ದಾರೆ. ಈಗೇನು ದಿನ ಒಬ್ಬರು ಪ್ರಸಾದಿಂದ ಒಬ್ಬಂದು ಐತ್ರಿ. ನಿನ್ನೆ ಒಬ್ಬಂದು ಹೋಳಿಗೆ ಅಕ್ಕನ ಬಳಗ ಎಲ್ಲ ಕೂಡಿ ಊರೆಲ್ಲ ಕೂಡಿ ನಿನ್ನ ಹೋಳಿಗೆ ಮಾಡ್ರಿ, ಊರೆಲ್ಲ ಊಟ ಆತ್ರಿ. ಎಲ್ಲ ಗುರುಗಳಿಗೆ ಮುಸ್ಲಾಮ್ದವ್ರು ಬಂದವರು, ನಮ್ಮ ಇದ್ರವ್ರಿಗೆ ಹನ್ನಿಂಗನೂರು ಅವ್ರು ಬಂದಾರ್ರಿ. ಮಾನ್ಯ ನಿಂಬಳದವ್ರು ಬಂದಿದ್ದೀರಿ. ಈಗ ಒಂದು 6 ದಿನ ಪ್ರವಚನ ಅವ್ರದ್ದೇ ಇರ್ತಾರೆ. ಹಿಂಗೆ ಬಂದು ಮತ್ತು ಇನ್ನೊಬ್ಬರು ಅಮ್ಮ ಅವ್ರದಾರಿ, ಅವ್ರು ಇಲ್ಲೇ ಅಂದಾರ ನಮ್ಗೆ ತರಕಿಲ್ರಿ ಅದು ಸಾವಳಿಗೆ ಅವರು. ಹಿಂಗೆಲ್ಲ ವರ್ಷ ಇಟ್ಟು ನಡೆದೈತೆ. ಈಗೇನು ನಿಮ್ಮ ಪುಣ್ಯದಿಂದ ಎಲ್ಲರೂ ಕುಡ್ಲಾಕ್ ಕೊತ್ತಾರೋ ಅವರು ಮಾಡ್ತಾರೋ. ನಾವು ಏನಾಗಿತ್ತು ರೀ, ಸುಮ್ಮ ನಮಗೆ ಹೋಗ್ಯಾರತ್ತು ಮೊದಲು ಹತ್ತಿದ್ರಿ. ಇದನ್ನು ಮೊದಲು ಮಾಡಾಗ ಹೋಗ್ಯಾರ ಎಲ್ಲರೂ ಪೂಜೆ ಮಾಡಾಗ ಮತ್ತು ಹೆಂಗೆ ಮಾಡೋದಪ್ಪ ಪೂಜೆ. ಒಬ್ರು ಐಗಳು ಮಾಡ್ತಿದ್ರು ಪೂಜೆ, ಅವರು ಬಿಟ್ರಿ ಪೂಜೆ. ಅವ್ನು ತೀರ್ಕೊಂಡ ಹೆಣ್ಮಗಳು ಇದ್ರು, ಹುಡುಗರು ಇಟ್ಟಿದ್ದು ತಂಗಿ ಮತ್ತು ನಿನ್ನ ಮಗನ ಪೂಜೆಗೆ ತೋಡ, ನಾ ಕಸ ಹುಡುಕ್ತಾನೆ, ನಾವು ಹೊರಗಿಂದೆಲ್ಲ ಮಾಡ್ತೀನೋ ಕಸ ಹುಡುಕ್ತೀನೋ. ಅವ್ನು ನಿತ್ತು ನೀರು ಗೊಜ್ಜು ಬರಲ್ಲ ದೇವ್ರಿಗೆ. ಅವ್ನು ಎಂದ ಬುದ್ಧಿ ಬರ್ತೈತೆ ಅಂತ ತಿಳಿದು ಮಾಡೋಲೆಕ್ಕ ಮುಂದೆ ಮಾಡ್ತಾನೆ ಬಾ. ಮತ್ತು ಐಗಳದ್ರಿ ನೀವು ಮಾಡಿರಿ, ನಾ ಈ ಬಾಬಿಡ್ಕದನ ನಿಮ್ಗೆ ಎಲ್ಲರೂ ಒಟ್ಟು ಸಾಯಿನೂ ಮಾಡ್ತೀನಿ, ನಮ್ಮ ಕಡೆನೂ ಬಾ ತಿಳ್ತೀನಿ, ಆ ಕಡೆ ಹೇಳ್ತೀನಿ, ಈಗ ನೀವು ಮಾಡ್ಕೊರೇನ್ರಿ ಅನ್ನೋಣ. ಆಕೆ ಮಾಡ್ರಿ, ನಾನು ಮಾಡಕ್ಕೆ ಅಂದ್ರೆ ಪೂಜೆ. ಹೆಣ್ಮಗಳಾದ್ರೆ ಬೇಡ. ನಮ್ಮ ಪಂಚಮ ಸರ್ ಅವ್ನು ಸತ್ಯಪ್ಪ ಹಬ್ಬ ಗೋಸಿರ ನಾವೊಬ್ಬರಿ 3 ಮಂದಿ ಇದ್ದೀವಿ ರೀ. ಹೆಂಗೆ ಹೋಗಿ ಪೂಜೆ ಬಂದು ಆತು ಏನು ಗೋಸಿರ ನೀ ದೀಪ ಹಚ್ತಿ ಪೇಟೆದ ಮಾಸ್ತರದಿ ನಂದ್ರ ಒಕ್ಕಲ್ತನ ತೋರತಿ. ಈಗ ನೀನ ಮಾಡೇನಿ. ಈಗ ಹೊರಸಲ ಹಿಡ್ದಕ್ಕೆ ಹೊರಗಿಂದ ಹೇಳಿ ಒಳಗೆ ಹೊಲ್ಲ ಅಂದ್ರೆ ಅವ್ನು ಸತ್ಯಪ್ಪ ನೀ ಮನ್ಯಾಗದಿ ನೀ ಮಾಡೋನಿ. ಅವಾಗ ನಾವೇನಂದ್ರಿ, ನಿಮ್ಮ ಅಪ್ಪನ ಹಿಡ್ದು ಕೊರ ಕೂಸ ಎಮ್ಮೊಂದೈತಿ, ನಿಮ್ಮ ಮನ್ಯಾಗ ಆಗೋದು, ನೀ 8 ದಿನಕ್ಕೆ ಮಾಡು, ದಿನರೇ ಮಾಡ, ನೀ ಹೆಂಗೆ ಮಾಡ್ತೀನಿ ನೀನೇ ಮಾಡೋದು ತಂದುಬಿಟ್ರಿ. ಏನು 3 ಮಂದಿ ಮಾತಾಡ್ಕೊಂಡು ಪೂಜೆ ಕೊಟ್ಟಾರೆ. ಈಗ 16 ವರ್ಷ ಮೇಲೆ ಆತ ನಾ ಪೂಜೆ ಮಾಡತ್ತಿ. ಮನೆದಿಂದ ಬುತ್ತಿ ಕಟ್ಕೊಂಡು ಬರೋದು, ಇಲ್ಲಿ ಪೂಜೆ ಮಾಡೋದು, ಊಟ ಮಾಡೋದು, ಇಲ್ಲಿ ಜಗದ ಮಾಡೋದು, ಮನೆಗೆ ಹೋಗೋದು. ಆ ಪಗಾರು ಎಲ್ಲ ಅವ್ನು ಸಿದ್ಧಾರೂಢ ಕೊಡಬೇಕು, ನಾವು ತಿನ್ಬೇಕು. ಇಷ್ಟ ಆಗೈತಿ. ನೀ ಏನು ತಿಂತ ಯಾರು ಕೇಳಿಲ್ಲ, ನಾ ತಿತ್ತನು ನನಗೆ ಬೇಕತ್ ನಾ ಬೇಡಿಲ್ರಿ. ಅವ್ನು ಸಿದ್ಧಾರೂಢಕ್ಕೆ ಗಟ್ಟಿ ಸರ್ವಿಸ್ ಸಂಪತ್ತು ಒಂದು ಕೊಡಪ್ಪ, ನಿನ್ನ ಬಗ್ಗೆ ಸೇವಾ ಮಾಡುವಂಗೆ ಬುದ್ಧಿ ಕೊಡುತ್ತೆ. ಇದ್ರ ಅರ್ಥ ಏನಾಗಿಲ್ಲ.